ನಾನು ಚಂದ್ರಶೇಖರ ಏತರ್ಕ ಈಗ ಶಾಲಡ್ಕೆ ಬಳಿ ಒಂದು ಸುರಂಗದ ಸ್ವಲ್ಪ ಪ್ರವೇಶ ಮಾಡಿದ್ದೇನೆ. ಒಂದು ನೈಜ ಘಟನೆ, ಒಂದು ಆಧಾರಿತ ಒಂದು ಪವಾಡ ಸದೃಶ ರೀತಿಯಲ್ಲಿ ಪಾರಾದ ಒಂದು ಘಟನೆಯನ್ನು ಪುನಃ ನೆನಪಿಸಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. 25-30 ವರ್ಷಗಳ ಹಿಂದೆ ಬಾಬು ಮೂಲೆ ಈ ಮನೆಯವರು ಈ ಸುರಂಗದ ಒಂದು ದುರಸ್ತಿಗೆ ಒಳಗೆ ಹೋಗಿದ್ದರು. ದುರಸ್ತಿ ಮಾಡ್ತಾ ಇರುವಾಗ ಅವರ ಮೇಲೆ ಕಂಪ್ಲೀಟ್ ಮಣ್ಣು ಬಿತ್ತು. ಜೊತೆಗೆ ಕೆಲಸ ಮಾಡ್ತಾ ಇದ್ದ ಕುಗ್ಗುಮೂಲ್ಯವರ ಮೇಲೂ ಅವರ ಇಲ್ಲಿವರೆಗೆ ಮಣ್ಣು ಬಿತ್ತು. ಆ ಮಣ್ಣು ಬಿದ್ದರೂ ಆ ಕ್ಷಣದ ಒಂದು ಸಾಂದರ್ಭಿಕ ಒಂದು ಕೆಲಸ ಕಾರ್ಯಗಳಿಂದಾಗಿ ಅವರು ಬಚಾವಾಗಿ ಬಂದ ಆ ನೆನಪಿಗೋಸ್ಕರ ಅವರು ಶಬರಿಮಲೆ ವ್ರತಧಾರಿಗಳಾಗಿ, ಕಠಿಣ ವ್ರತಧಾರಿಗಳಾಗಿ, ಊರ ಮಂದಿ ಎಲ್ಲರೂ ಮಾಡಿದಂಥ ಪ್ರಾರ್ಥನೆಯಲ್ಲಿ ಯಾರೋ ಒಬ್ಬರ ಒಂದು ಪ್ರಾರ್ಥನೆಯನ್ನಾದರೂ ಪೂರೈಸಬೇಕು ಅಂತ ದೃಷ್ಟಿಯಿಂದ ಶಬರಿಮಲೆ ಯಾತ್ರೆಯನ್ನು ಈ ಬಾರಿ ಅದನ್ನು ಕೈಗೊಳ್ಳಲಿಕ್ಕಿದ್ದಾರೆ. ಈ ಘಟನೆಯ ಏನು ಅಪಾಯ ಬಂತು, ಜೀವಕ್ಕೆ ಏನು ಅಪಾಯ ಬಂತು, ಅಪಾಯದಿಂದ ಹೇಗೆ ಪಾರಾದರು ಎನ್ನುವಂತಹ ವಿವರಣೆ ಮುಂದೆ ನಿಮಗೆ ವಿಡಿಯೋದಲ್ಲಿ ಬರ್ತದೆ. ನೋಡಿ, ಇದು ಏತರ್ಕ ದಾಟಿದ ಮೇಲೆ ಗಾಳಿಗೊಬ್ಬರಕ್ಕೆ ಹೋಗುವಂಥ ರಸ್ತೆ. ಇದು ಏತರ್ಕ ಗಾಳಿಗೊಬ್ಬರ ರಸ್ತೆಯಲ್ಲಿ ನಾವಿದ್ದೇವೆ. ಸಾಧಾರಣ ಒಂಜಿ 22 ವರ್ಷ ತುಂಬು ಒಂಜಿ ಸೊರಂಗದ ಬೇಲೆ ಮಂತೋದಿತ್ತೆ. ಆ ಬೇಲದ ಸಮಯಡು ಒಂಜಿ ಏನು ಕುಗ್ಗಣ್ಣೆ ನೋಡ್ಬಿಡ ರಡ್ಡಿ ಜನ ಉಲಾಯಿ ಗತ್ತೊಂದಿತ್ತ. 3 ಜನ ತುಂಬೊಂದಿತ್ತೇರು. 3 ಜನ ತುಂಬೊಂದಿತ್ತ ನಾಳೆ ಕೋಡೆ ಎಂಕ್ಲ ಲಾಸ್ಟ್ ಬೇಲೆ ಆವೊಂದಿತ್ತನು. ಲಾಸ್ಟ್ ಬೇಲೆ ಅದು ಇಂಚ ಮಿತ್ತು ತಿಂಚ ತಿರ್ಗದು ತೂನಾಗ ಅಂಚೆದೊಂಜಿ ನಮ್ಮ ಕಡಲ್ದ ತೆರೆ ಬತ್ತಲಿಕ್ಕೆ ಬರೋಂದಿತ್ತನು. ಅಪ್ಪ ಆರು ಮಂದಿರು ಬಲಿಪುಗ ಬಾಬು ಅಂದಿರು. ಅಂಚೆಂಕ್ಲ ರಡ್ಡಿ ಜನ ಎಲ್ಲ ಬಲಿತದ ಸುಮಾರು ಒಂಜಿ ಆಜುಕೋಲು ಅಂಚಿಲಾನಾಗ ಫುಲ್ ಬಂದ ಅಂಕ್ಲೆ ರಡ್ಡಿ ಜನ ಅಂಚ 6 ಸಾಧಾರಣ ಸೊಂಟ ಮುಟ್ಟ ಬಾಕಿ ಆಯ್ರು. ಯಾನು ಎನ್ನ ತರೆದು ಬಿತ್ತು ಒಂಜರೆ ಕೋಲು ಮಣ್ಣು ಬಾಕಿ ಅದು ಫುಲ್ ಟೈಟ್ ಆಯ್. ಮಾತ್ರ ನಾವು ಕುತ್ತನೇ ಉತ್ತಿನ ಬಾರ ನೋಡು ಉಲಾಯ್ ಅಂಚ ಸೈಡ್ ಗಾಳಿ ಬತ್ತನು, ತೆರೆ ಬತ್ತಲೆಗೆ ಬತ್ತನೆ ಇದು. ಅಪ್ಪಾಗ ಮೆಕ್ಕಲು ಪೂರ ಅರಿ ಸುಮಾರು ಜನ ಒಂದು ಪ್ಯಾಟ್ರಿ ಇತ್ತನು ಸೋಪದ ಪ್ಯಾಟ್ರಿ ತಕ್ಲಾಡೆ ಜನ ಹೋದು ಅಕ್ಕಲು ಪೂರ ಬರ್ತದೆ. ಐಟು ಮುತ್ತ ಕೈ ಚಪ್ಪದ ರಾಮಣ್ಣ ನೆನಪಿನಾರ ಆರ್ಲ ಇರ್ತದೆ. ಏನೋ ಒಕ್ಕದ ಕಣ್ಣು ಮುಸುಂಟದ ಆತ ಜಾಗೇನು ಬಿಡ್ಬೋದು ಗೊರಿಯದು ಆತ ಎಂಕ ಸರಿಯಾದ ಅನುಭವ ಉಂಟು. ಕಡಪ ಕೊಂತದ್ದು ಕಡಪಾಕಲು ಪೂರ ಬುಡಪ ಅದು ಬೈತದ್ದು ಇಲ್ಲಾಡೆ ಕೊಂತದ್ದು ದರ್ಪಾಯಿನ ಕೊಂತದುಂಡು. ದರ್ಪಾದು ಅಂಚ ಒತ್ತನಾಗ ಬೇರೆ ರಾಜೇಶ್ವರಿ ಹೇಳ್ಕೊಂಡು ಒಂಜಿ ಡಾಕ್ಟ್ರ್ ಇರ್ತಾರೆ. ಆರೇನು ಬರಿಯರ ಹೊಂಡದ ಇರ್ತಾರೆ. ಅಕ್ಲು ಬತ್ತದ ಪೂರ ರೆಡಿ ಆದಿರ್ತಾರೆ. 6 ತಿಂಗಳೇನು ಒತ್ತನೊಟ್ಟಿಗೆ ಕಕ್ಕನಿಟ್ಟು ಶ್ವಾಸ ಪೆರ್ಪ ಮಿತ್ತು ಬತ್ತನು. ಪೆರ್ಪ ಅಂತ ಬರ್ತದೆ. ನಾನು ಹೇಳ್ತಂದು ಮಾಡಿ ಪೆರ್ಪ ನನ್ನ ಸೀದಾ ಕಾಸರಗೋಡು ಕೊಂಡೋಯ್ರಿ. ಕಾಸರಗೋಡು ಕೊಂಡೋದು ಅವಳು ಎಂಕ ಸಂಗತಿ ಫುಲ್ ವಿಮರ್ಶನೆ ಅದು ಬರ್ತದೆ. ಐಕ್ ಒರಿ ಒಂಜೊಂಜಿ ರೀತಿದ ಪರಕ್ಕೆ ಆಯ್ ಎಂಚ ಬದುಕದು ಬತ್ತೇನ ಏನು ఆయన ಶಬರಿಮಲೆಗೆ ಗಡ್ಬಿಡ್ಬೋದು ಎಂದು ಬಂಡೇರು. ಒರಿ ಸರಿ ಆಯ್ ಒರಿಯೇನ ಏನು ಪರವಳ್ಳಿ ಮೈಲಿಗೆ ಗಡ್ಬಿಡ್ಬೋದು ಅಂಡೇರು. ಹಾಗೆ ಕೊರ್ಪದ ನಮ್ಮ ಕೈತರ್ಪದ ಭೂತ ರತ್ತೀಶ್ವರಿಗಳ ಕಳಸ ಕೊರ್ಪದಂಡೇರು. ಅಮ್ಮೇರು ಯಾರನ್ನ ಧಾರವಾಡ ದೇವಿಯಗೂ ದೀಪ ಕೊರ್ಪದಂಡೇರು. ಅಪ್ಪ ಎನ್ನ ಮೂಲಸ್ಥಾನ ಆಯ್ನ ಮೆತ್ತೋಳು ಕೊಂಡೇರು. ಪೂರ ಒರಿ ಒಂದೊಂದು ಕೊಂಡೆಟ್ಟು ಒರಿತೆ ನೀರು ಹುಟ್ಟೆನ್ನ ಒಂದು ವ್ಯವಸ್ಥೆ ಒಂದೊಂದು ಬಾಬು ಮುಲ್ಲಿ ಪರಿದಡ್ಕ ಇಲ್ಲಿ ಅಂಚ ಏನು ಶಬರಿಮಲೆಗೆ ಹೊರಪೋದು ಮತ್ತು ಫಸ್ಟ್ ಟೈಮ್ ಹೇಳ್ಬೋದು ಬರ್ತೇನೆ ಇತ್ತು. ನೋಡಿ, ಮೇಲ್ಭಾಗದಲ್ಲಿ ಮುಖ್ಯ ರಸ್ತೆ, ಡಾಮರ್ ರಸ್ತೆ ಹೋಗ್ತಾ ಇದೆ. ಅದರ ಅಡಿಭಾಗದಲ್ಲಿ ಈ ಸುರಂಗ ಇದೆ. ಏತರ್ಕ ಗಾಳಿಗೋಪುರ ರಸ್ತೆಯ ಅಡಿಭಾಗದಲ್ಲಿ ಈ ಸುರಂಗ ಇದೆ. ನಾನು ಈ ಸುರಂಗದಕ್ಕೆ ಪುನಃ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನಪಟ್ಟೆ, ಆದರೆ ಅಷ್ಟು ಸುಲಭದಲ್ಲಿ ಸಾಧ್ಯ ಆಗ್ತಾಯಿಲ್ಲ. ಯಾಕಂತಂದರೆ ಈಗ ಮಣ್ಣೆಲ್ಲ ಬಿದ್ದು ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಹೋದರೆ ಒಳಗೆ ನೀರು ಬೀಳುವ ಶಬ್ದ ಈಗಲೂ ಕೇಳ್ತದೆ ಅಂತೇಳಿ ಇವರ ಮನೆಯವರು ಹೇಳ್ತಾ ಇದ್ದಾರೆ. ಹರಿದು ಬರುವಂಥ ನೀರು, ಆದರೆ ಮತ್ತೆ ಈ ಪ್ರಯತ್ನಗಳನ್ನು ಅವ್ರು ಮಾಡ್ತಾಯಿಲ್ಲ. ಯಾಕಂತಂದರೆ ಒಮ್ಮೆ ಒಂದು ಕಹಿ ಘಟನೆ ಆದಮೇಲೆ ಅದನ್ನು ಈಗ ಈ ಇಡೀ ಸುರಂಗವನ್ನು ಉಪೇಕ್ಷಿಸಿದ್ದಾರೆ. ಸುಮಾರು 25 ವರ್ಷಗಳ ಹಿಂದಿನ ಒಂದು ಕತೆ
ಆ ಕಥೆಯ ಒಂದು ಹಿಂದೆ ಒಂದು ದೊಡ್ಡ ಘಟನೆ ಇದೆ. ಆ ಘಟನೆಯನ್ನು ನಮ್ಮ ಮುಂದೆ ಇರುವಂತಹ ಕುಗ್ಗುಮೂಲ್ಯ ಕುಂಡಾಪು ಇವರು ಅದನ್ನು ತುಳು ಭಾಷೆಯಲ್ಲಿ ಹೇಳಲಿಕ್ಕಿದ್ದಾರೆ. ಆ ದಿವಸ ಏನೇನಾಯಿತು, ಹೇಗೆ ಒಂದು ಬದುಕಿ ಬಂದೆವು ಅಂತ ಹೇಳುವಂಥ ಒಂದು ಬಹಳ ಮಾನವಶಕ್ತಿಯ ಒಂದು ಸ್ಟೋರಿ ನಿಮ್ಮ ಮುಂದೆ ಅವರು ಅನಾವರಣ ಮಾಡಲಿಕ್ಕಿದ್ದಾರೆ. ಅಂದರೆ ಒಂದು ಸುರಂಗವನ್ನು ದುರಸ್ತಿ ಮಾಡ್ತಾ ಇರುವಾಗ, ಸುರಂಗದ ಒಳಗೆ ಇರುವಾಗ ಮಣ್ಣು ಅವರ ಮೇಲೆ ಬಿದ್ದು ಕೆಲವು ಕ್ಷಣದಲ್ಲಿ ಜೀವ ಹೋಗುವಂಥ ಒಂದು ಘಟನೆ ಆಗ್ಬೋದಿತ್ತು. ಆದರೆ ಅದೃಷ್ಟವಶಾತ್ ಪಾರಾಗಿ ಬಂದಂತಹ ಆ ಒಂದು ಸ್ಟೋರಿಯನ್ನು ಅವರು ನಮಗೆ, ನಮ್ಮ ನೋಡುಗರಿಗೆ ಕೇಳುಗರಿಗೆ ವಿವರಿಸಲಿಕ್ಕೆ ಇದ್ದಾರೆ. ಅವು ಆ ಪಳ್ಳಿ ತರ್ಕ ಅಥವಾ ಶಾಲೆ ತರ್ಕ ಅಲ್ಪತ ಒಂಜಿ ಸುರಂಗ ನಮ್ಮ ಐತಪ್ಪ ಮೂಲ್ಯರ್ನ ಸುರಂಗ. ಆ ಸುರಂಗದ ಉಲಾಯಿ ನಿಕ್ಲು ಕೆಲಸ ಮಲ್ತೊಂದುತ್ತಾರೆ. ಐತಪ್ಪ ಮೂಲ್ಯರು ನಮಗೆ ಇತ್ತೆ ಅಯ್ಯಪ್ಪ ಬಾಬಿ ಸ್ವಾಮಿ ಬಾಬು ಮೂಲ್ಯರು ಈರು ಬುಕ್ಕೇರು ನಾರಾಯಣ ಕುಚ್ಚಿತ ನಾರಾಯಣ ಆತ ಮೂಜ್ ಜನ ಇತ್ತು. ಆಯ್ತಾಗ ಒಂಜಿ ಇಡೀ ಒಂಜಿ ಕಥೆನೆ ಇರು ಪಳ್ಳೆ ಎಂಕ್ಲು ಆ ಮಣ್ಣು ಜರಿದಿತ್ತು, ನೀರು ಇದ್ದೇಳಿ ಪರಿಹಾರ. ಆ ಟೈಮ್ ಎಂಕ್ಲ ನೀರಿಗೆ ಓಡಾದ ಎಂಕ್ಲ ಮಣ್ಣು ದೆಪ್ಪೆರ ಹೋಯ್ದು. ಮಣ್ಣು ದೆಪ್ಪೆರ ಹೋದ ಅವು ಜರಿದಿತ್ತು. ಅಂಚ ಬಾಬು ಸ್ವಾಮಿ ದುಂಬುಡು ಉಳ್ಳೇರು ಐದು ಕೈ ಆನಿತ್ತು ದಿಂಜ ಒಂದು ಮಣ್ಣು ನಾರಾಯಣ ಮಣ್ಣು ತುಂಬೊಂದಿತ್ತು. ಆ ತುಂಬೊಂದು ಇಂಚಿ ಬತ್ತದೆ ಎಂಕ್ಲ ತರೆಯಕ್ಕೆ ಎತ್ತದು ಅಲ್ಪ ತರೆಕ್ಕೆ ಎತ್ತಾಪುಣ್ಣೆ ಒಂಜಿ 10-20 ಗಂಟೆ ಮಣ್ಣು ಉಂಡುಬೇಕು. ಆತಾಪುಣ್ಣೆ ಒಂದು ಪಣಿತ ಬುಕ್ಕ ಆತಾಪುಣ್ಣೆ ಉಂಪುಣ ಪೊರ್ತ ಆತಂದು 1 ಗಂಟೆ ಆತದು. ಅಪ್ಪಾಗ ಉಂಡದ ಅನ್ಪುಣೆ ಆತು ಬೋಡ್ಚಿಂದ ಎಂದೆತ್ತಿರ್ಗೋದು ಉಂಟು. ಐದು ದೆತ್ತದೆ ಬುಕ್ಕ ಅನ್ಪಣೆ ದೆತ್ತದ ಬತ್ತಂದ ಬುಕ್ಕ ಮೀ ಹೊಡಿಚಾರ ಅಂಚೆ ದೆತ್ತದು ದೆಪ್ಪೆರ ಎಂಕ್ಲ ಪ್ರಯತ್ನ ತೊಂದು ಉಪ್ಪುಣಾಗ ಒಂಜಿ ಪುಡೆ ಸಾಧಾರಣ ಇರುವ ಕೋಲು ಉದ್ದಗು ಒಂಜಿ ಪುಡೆ ಜರಿ ಉಂಡು ಪಾಲನೆ ಜರಿನ ಒಂಜಿ ಸೈಡ್ ಗೊತ್ತದು. ಅಪ್ಪ ಎಂಕ ಇಂಚ ಅಲ್ಪ ಟೈಟ್ ಆಡು ಇಂಚ ಉಂಟದ ಸೊಂಟದ ಟೈಟ್ ಆಡು ಟೈಟ್ ಆದ ಪುಣ್ಣೆ ಬಾಬು ಸ್ವಾಮಿ ಬಡಿತಿರ್ಗೋ ಅಂಟೇನು ಬಡಿತಿರ್ಗೋ ಅಂದ ಬಣ್ಣಗ ಎಂಕ್ಲ ಬಡಿತ ನಾರಾಯಣ ಪಿದ ಇತ್ತಿ ಮಣ್ಣು ತುಂಬೊಂದು ಹೋತಿ ಮಣ್ಣು ಸುಮ್ಮನೆ ಪಿದೆ ಪೆರಪ್ಪ ವಾಪಸ್ ಬಡಿತಿರ್ಗ ಅಂದ್ರೆ ಎಂಕ್ಲ ರಡ್ಡಿ ಎಲ್ಲ ಬಡಿತು ಕೊಟ್ಟು ವಿಕಾಸ ಕೊಣತಿ ಜಲ್ಪಣೆ ಉಂಟು. ಇತ್ತೆಲ್ಲ ಅಲ್ಪನೆ 25-30 ವರ್ಷದ ಒಂಜಿ ಕೊಟ್ಟು ಪಿಕ ಸ್ವಲ್ಪ ಐತೆ ಉಳ ಅಂಚ ಎಂಕ್ಲ ಬಡಿತದ ಪುಣ್ಣೆ ಸಾಧಾರಣ 10-15 ಒಂಜಿ 10 ಕೋಲ್ದಾತ ಎಂಕ್ಲ ಇಂಚಿ ಬಡಿತದ ಬತ್ತ ಪುಣ್ಣೆ ಎನ್ನ ಸೊಂಟದ ಅಡ್ಡೆ ಮುಟ್ಟ ಮಣ್ಣು ಬರೋದು. ಆ ಬಾಬು ಸ್ವಾಮಿಗೆ ತರೆತ್ತ ಮಿತ್ತು ಒಂಜಿ ಅರ್ಧ ಕೋಲು ಮಣ್ಣು ಬರ್ತದೆ. ಸೊ ಆರ್ನ ಮಿತ್ತು ತರೆಡ್ದು ಮಿತ್ತಲ ಮಣ್ಣು ಇಡೀ ಮಣ್ಣದ ಉಲಾಯಿ ಮಣ್ಣದ ಒಳಗೆ ಒಂಜಿ ಪಾಲೆ ಜರಿ ಇರ್ತದೆ. ಶ್ವಾಸ ಬೋಪುಂಡು ಲೆಪ್ಪೇರು ಲೆಪ್ಪುಣಿಗೆ ಉಂಡು ಪಾತ್ರೆಗೆ ಉಂಡು ಇಂಚಿನ ಜಾಗೇನೆ ಉಳ್ಳೇನೋ ಗೊತ್ತಾಗ್ಬಿಡು. ಎನ್ನ ನಾಲ್ಕು ಪೂರ ಒಯ್ತು ಎತ್ತಿರು ಅಂದ್ರೆ ಗಾಳಿ ಬೋರ ಎಲ್ಲಿ ಒಂಜಿ ಸೆರೆ ಅಂಚೆ ಎನ್ನ ರಡ್ಡಿಯನ್ನು ಕೈಟ್ ರಟ್ಟೆಡ್ ಬತ್ತು ಒಯ್ತದೆ ಎಂಕ ಒಂಜಿ ತಿಂಗಳು ಮಟ್ಟ ಎಂಕ ಕೆಲಸ ಇರದೀವಿ ಒಯ್ತೇನೆ ಅಪ್ಪ ಕೊಟ್ಟು ವಿಕಾಸ ಇದ್ಯತ್ತ ಬೇತೆ ಕೊಟ್ಟು ವಿಕಾಸ ಕೊಟ್ಟರೆ ಟೈಮ್ ಇಲ್ಲ ಇದ್ಯಲ್ಲ ಅಂಚೆ ಪೆರಪ್ಪ ಮಾತಾಡಲು ಎತ್ತಲ ಜನ ಪೋರಲ್ಲ ಪೂಜಿ ಅಂದ್ ಒರಿಯಾಗೆ ಪೌಡಿ ಅತ್ತೆ ಮಣ್ಣು ಅಲ್ಪ ಮಣ್ಣು ಒಯ್ಪಡತ್ತದ ಒಯ್ತದಂದ್ರೆ ಸರಿಕಾಂಡ ಅವಳ ಪೌಡಿಗೆ ಪೂಜೆ ಅಂಚೆ ಒಯ್ತದ ಬುಕ್ ಅಂಚಾಣ ಬರ್ತದ ಆತಪ್ಪಣೆ ರಾಜೇಶ್ವರಿ ಅಕ್ಕೆ ಡಾಕ್ಟ್ರು 6 ಬರ್ತದೆ ರೆಡಿ ಉಳ್ಳೇರು ಒಂಜಿ ಅರ್ಧ ಗಂಟೆ ದುಂಬೆ ಬತ್ತೇರು ಅನ್ನ ದೆಪ್ಪಣಗಂಚ ಒಂಜಿ 3/4 ಗಂಟೆ ಟೈಮ್ ಉಂಡು ದೆಪ್ಪಣಗ ಆತ ಬರ್ತು ಮಣ್ಣು ಆತದ ಪ್ರಯತ್ನ ಆಗ್ತದೆ ಮಣ್ಣು ಒರಿ ಹಂಚಿರ್ದು ಎಪ್ಪಣೆ ಒರಿ ಇಂಚಿರ್ದು ಪಿದಾಯಿಗೆ ಒಯ್ತದ ಅಡ್ಚೆ ಮಣ್ಣು ಅಂದಂದು ಆ ಒಯ್ತದ ಅಪ್ಪಣೆ ಮುಕ್ಕ ಹಾಗೆ ಬಣ್ಣ ಹೋದದ್ದು ಲೆಪ್ಪ ಆತನ ಮಟ್ಟ ಒಂಜಿ 4 ಗಂಟೆದ್ದು ಅದನ್ನು ಬೋಧ ಇದ್ದೀವಿ ಆತನ ಮಟ್ಟಲ್ಲಿ ಎತ್ತೊಂಡಿರ್ತೇನೆ ನೆತ್ತ ಬುಕ್ಕ ವಾಪಸ್ ಮಾಡ್ತಾರೆ. ಅವಾಗ ಬಡ್ದು ಪೂರ ಕಾರ್ಯ ಶುರು ಆಗ್ತದೆ. ಅಪ್ಪ ರಾಜೇಶ್ವರಿ ಡಾಕ್ಟ್ರು ఆయన ಪಂಪ ಮಾಡ್ತದೆ ಇಂಜೆಕ್ಷನ್ ಪೂರ ಕೊರ್ದು ಬೋದಾಡು ಬೋದ ಕಾಸು ಹೊಡ್ಕೊಂಡೇನಿ ಕಾಸು ಅಪ್ಪಗ ಈರೆಗೆ ಪ್ರಾಯ ಸಾಧಾರಣ 55 ವರ್ಷ. ಇತ್ತೆ ಬಾಬು ಮೂಲ್ಯರಿಗೆ ಇತ್ತೆ 50 ಆಜಿ ವರ್ಷ ಅಂದ್ ಬಂಡೇರು ಸಾಧಾರಣ ಜವರಂತ ಪ್ರಾಯ ರಡ್ಡಿ ಎಲ್ಲ ಜವರಂತ ಒಂಜಿ ಟೈಮ್ ಆಗ ಸಾಧಾರಣ ಬಹುಶಃ ಒಂಜಿ 25 ವರ್ಷ ಆ ಪ್ರಾಯ. ನಾರಾಯಣಕ್ಕೆ ಒಂಜಿ
20 ವರ್ಷ ಆವು ಅತ್ತೆ ಇತ್ತೆ ಬಾಬು ಮೂಲೆ ಇತ್ತೆ ಬಾಬು ಸ್ವಾಮಿ ಆಯ್ತು ಆನಂದ್ ಐತೆ ಪಿರವುದಾಯ್ತ ಆ ರೀತಿ ಶಬರಿಮಲೆಗೆ ಸುರುಕು ಓಪನೆಂದು ಪಂಡೇರು ಆನಂದ್ ಏರು ಪರಕೆ ಬಣ್ಣ ಐತೆ ಅಂಚಿನ ಒಂಜಿ ಅವಘಡನಾಗ ಮಾತೆಲ್ಲ ಅಂದ್ ಪರಕೆ ಏತೋ ದಿಕ್ಕು ಪಂತಂದು ಏ. ಒರಿಯರಿ ಅಂಜಿ ಪರಕೆ ಪಣ್ತೇರು ಏ. ಸಂದ ಉಣ್ದಂಡು ಒಂಜಿ ತಿಂಗಳು ವಿನಿ ಬೋಡ ಆತ ಪರಕೆ ಆತಂಡು ಅಯ್ನ ಸಂದ ಉಣ್ದತ್ತೇರು ಇಂದು ನನ್ನ ಕಾರಣ ಅಂತ ಹಿಡ್ದು ಬಾಕಿ ಆಂಡು ಓಪನ್ ಒಂಜಿ ಯೋಗ ಹೊತ್ತಿಜಿ ಇತ್ತೆ ಈ ಸತಿ ಮಾಲೆ ಪಾಡ್ದು ಆ ಒಂಜಿ ಪರಕೆನ ಪರಕೆನ ಸಂದಾಯ ಮಲ್ಪೆರ ಪಂದನು. ಅಪ್ಪಗ ಈ ಬದುಕಿ ಬತ್ತಿನ ಒಂಜಿ ಯೋಗನು ಅತ್ತ ಏ? ಬದುಕು ಬರ್ತದೆ ದಾನ್ನ ದೈವಾನುಗ್ರಹ ಒಂಜಿ ಇತ್ತಿನಟ್ಟು ಬದುಕದು ಬರ್ತದೆ ಅತ್ತ ಏರ್ಲ ಬದುಕೊಂಡು ಚಾನ್ಸ್ ಇದ್ದ ಚಾನ್ಸ್ ಇದೆ. ಅತ್ತ ಎಂಕ ಅಲ್ಪ ಟೈಟ್ ಆಯಿನೆಟ್ಟು ಆ ಒಂಜಿ ಪಾಲ ಇಡೀ ತರಳಿದರಕ್ಕೆ ಜರಿನೆ ಒಂಜೇ ಲೆಕ್ಕ ಬತ್ತು ನಾವು ರಪ್ಪ ಬತ್ತಿನ ರಪ್ಪ ಬತ್ತದು ಅವಳ ಬಿತ್ತಿಡ್ದು ಜರಿನತ್ತು ಒಂಜಿ ಬುಡೆ ಪುಡೆ ಹಿಡ್ದು ಆ ಬುಡೆ ಜರಿನೆಡ್ದು ಅಂಚ ಆಯ್ತು ನಾವು ಆ ಉರಿಯೇ ಮಣ್ಣು ಎತ್ತಂದು ಪಿದಾಯಿ ಬತ್ತಿನ ಹಿಡ್ದವರ ಊರು ದಾಖಲೆ ಗೊಂತಾಡು ಗೊಂತಾಂಡು ಅತ್ತಂಡ ಗೊಂತಲದ್ದೆ ಅತನ ಮೂಜಿ ಜನಲ ಮಣ್ಣು ಮಣ್ಣು ಗೊಂತೆ ಇದ್ದ ಗೊಂತೆ ಆವಂದು ಅತನಗ ಜೀವ ದಾನೆ ಒಣಸು ಒತ್ತಿ ಜೇರ್ದಂಡು ಕಾದ್ ನಾಡೊಂದು ಹೊತ್ತು ಗೊತ್ತೇರು ಅವನಿಗೆ ಟೈಮ್ ಅಂಚಿರ ಇತ್ತು ಈ ಮಣ್ಣು ಎದುರು ಭೂತನ ದಾಯ್ತಾನೆ ಇಂಚಿನ ಇಂಚ ಈ ಗೋಡ ಬರೀಟ್ ಇಂಚ ಇಂಚ ಒಂಜಿ ಸೈಡ್ಗೆ ಅವು ಇಂಚ ಬರ್ತದೆ ಇಂಚ ಆಡಿಟ್ಟು ಈ ಸೈಡ್ ಗ್ಯಾಪ್ ಉಂಟು ಮನೆ ಗಾಳಿ ಬರ್ತದೆ ಅಕ್ಕ ಪಾತ್ರ ಒಂದಿತ್ತು ನಾವು ಎಂಕೆ ಕೇಳಿ ಒಂದಿತ್ತು ಅಪ್ಪ ಧೈರ್ಯ ಬತ್ತಂಡ ಧೈರ್ಯ ಬರ್ತದೆ ದೆಪ್ಪಿರ ನೆನಪು ಅಂಚೆ ಅಕ್ಕಲೆ ಇಂಚ ಒಕ್ಕು ಒಕ್ಕು ಒಕ್ಕದು ದೆಪ್ಪದಾನಾಗ ಏನು ಮುಸುಂಟದ ಆತ ಜಾಗೆ ಎಂಕೆ ಕೊರ್ದು ಬಿಡಿರು ಈತ ಜಾಗೆ ಗಾಳಿ ಆ ಗಾಳಿ